ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಸಮಸ್ಯೆ ಇರೋದು ಆರ್ ಎಸ್ ಎಸ್ ಸಂಘಟನೆ ಇರೋದು ಮಾತ್ರ, ಬೇರೆ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲ ಸಮಸ್ಯೆಗಳನ್ನು ಮುಗಿಸ್ಬಿಟ್ಟು ಇವಾಗ ಇದು ಒಂದೇ ಸಮಸ್ಯೆ ಇರೋದು. ಯಾಕಂದರೆ ಆರ್ ಎಸ್ ಎಸ್ಸು ಕರ್ನಾಟಕದಲ್ಲಿ ಮಾತ್ರ ಇರೋದು, ಬೇರೆ ಎಲ್ಲಿ ಇಲ್ಲ, ಯಾವ ರಾಜ್ಯದಲ್ಲಿ ಇಲ್ಲ, ಬೇರೆ ಹೊರಗಡೆ ಎಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಇರೋದು. ಅವರು ಕರ್ನಾಟಕದಲ್ಲಿ ಮಾತ್ರ ಪಾಪ ಸಿಕ್ಕಾಪಟ್ಟೆ ಗಲಾಟೆಗಳು ಮಾಡ್ತಿರೋದು, ಎಲ್ಲೆಲ್ಲಿ ಬೇಕಾಲೆಲ್ಲೋ ಗಲಾಟೆ ಮಾಡ್ತಾರೋ, ದೊಂಬೆ ಗಲಾಟೆ ಎಬ್ಬಿಸ್ತಾ ಇರೋದು, ಪಾಪ ಇದು ಪೊಲೀಸ್ ಸ್ಟೇಷನ್ಗಳಿಗೆಲ್ಲ ಬೆಂಕಿ ಹಚ್ಚುತ್ತಾ ಇರೋದು, ಕಲ್ತು ಹೊಡಿತಾ ಇರೋದು, ಈ ರೀತಿ ಮಾಡ್ತಿರೋದು ಬರೀ ಕರ್ನಾಟಕದಲ್ಲಿ ಮಾತ್ರ, ಬೇರೆ ಎಲ್ಲಿ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಮಸ್ಯೆಯನ್ನು ಮುಗಿಸಿ ಈಗ ಆರ್ ಎಸ್ ಎಸ್ ಸಂಘಟನೆ ಮಾತ್ರ ಅದನ್ನು ಒಂದು ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಇವಾಗ ಈ ಸರ್ಕಾರ ಬಂದಿದೆ. ಬೇರೆ ಯಾವುದೇ ಕೆಲಸಗಳಿಲ್ಲ. ಎಲ್ಲ ರಸ್ತೆಗಳನ್ನು ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ತುಂಬ ಅದ್ಭುತವಾಗಿದ್ದಾವೆ. ಮತ್ತು ಸರ್ಕಾರಿ ಶಾಲೆಗಳಂತೂ ತುಂಬ ಇನ್ನೂ ಅದ್ಭುತ, ನೋಡೋಕ್ಕೆ ಎರಡೆರಡು ಕಣ್ಣು ಸಾಲದು. ರಸ್ತೆಗಳಂತೂ ಹಳ್ಳಿ ಕಡೆ ಇನ್ನೂ ನಾಲ್ಕು ಕಣ್ಣು ತಗೊಂಡು ಹೋಗ್ಬೇಕು, 2 ಕಣ್ಣು ಸಾಕಾಗಲ್ಲ ನೋಡೋಕ್ಕೆ. ಇನ್ನು 2 ಕಣ್ಣು ಜೊತೆಗೆ ಇನ್ನೂ 2 ಎಕ್ಸ್ಟ್ರಾ ಕಣ್ಣು ಹಾಕೊಂಡು ಹೋಗ್ಬೇಕು. ಅಷ್ಟು ಅದ್ಭುತವಾದ ರಸ್ತೆಗಳನ್ನು ಗ್ರಾಮ ಪಂಚಾಯತಿ ಕಡೆಗೆ ಮಾಡಿದ್ದಾರೆ. ತುಂಬ ಏನು ಅದ್ಭುತ ನೋಡಬೇಕು. ಯಾವುದು ಸಮಸ್ಯೆಗಳೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಆರ್ ಎಸ್ ಎಸ್ ಒಂದು ಬಿಟ್ಟರೆ, ಆಮೇಲೆ ಏನು ಈ ನದಿಗಳು ಕಾಲುವೆಗಳು ಇರ್ತಾವಲ್ಲ, ಆ ಡ್ಯಾಮಿಂದ ಬರ್ತದಲ್ಲ ನೀರು, ಆ ಕಾಲುವೆಗಳು ಮಾತ್ರ ಎಷ್ಟು ಕ್ಲೀನಾಗಿ ಎತ್ತಿಸಿ ಆ ನೀರುಗಳನ್ನು ಹೆಂಗೆ ಹೋಗ್ತದೆ ಗೊತ್ತಾ, ಅದ್ಭುತವಾದ ಮಾಡಿದ್ದಾರೆ. ಆಮೇಲೆ ಈಗ ಹೊಲ ಬಿತ್ತಬೇಕು, ಹೊಲ ಬಿತ್ತಕ್ಕೆ ಎಲ್ಲ ಮಳೆ ಬರ್ತಾ ಇದೆ, ಗೊಬ್ಬರ ಎಲ್ಲ ಊರಲ್ಲೂ ಗೊಬ್ಬರ ತುಂಬಿ ತೊಳುಕ್ತಾ ಇದೆ. ಗೊಬ್ಬರದ್ದು ತೊಂದರೆನೇ ಇಲ್ಲ ರೈತರಿಗೆ. ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಮುಗಿಸಿ ಈಗ ಆರ್ ಎಸ್ ಎಸ್ ಸಂಘರ ಮಾಡಿ ಇದನ್ನೂ ಕೂಡ ಈ ಸಮಸ್ಯೆ ಮುಗಿಸ್ಬಿಟ್ರೆ ಇನ್ನು ಮುಂದೆ ಯಾವುದೂ ಸಮಸ್ಯೆ ಇರಲ್ಲ. ನಾನು ಆರ್ ಎಸ್ ಎಸ್ನವ್ರು ಒಂದು ಮಾತು ಕೇಳ್ತಾ ಇದ್ದೀನಿ. ಈಗ ಏನು ಕೇಳ್ತಾ ಇದ್ದಾರೆ, ನಿಮ್ಮನ್ನು ಸಂಘ ರಿಜಿಸ್ಟ್ರೇಷನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ, ಬೇರೆ ಏನು ಕೇಳ್ತಾ ಇಲ್ಲ. ಈ ಆರ್ ಎಸ್ ಎಸ್ ಹುಟ್ಟಿ 100 ವರ್ಷ ಆಯಿತು, ಆರ್ ಎಸ್ ಎಸ್ ಸಂಘಟನೆ ಮಾಡಿ ಇದನ್ನು 100 ವರ್ಷ ಆಯಿತು ಅಂತ ಹೇಳ್ತಾ ಇದ್ದೀರಾ. ಈಗ ಆರ್ ಎಸ್ ಎಸ್ ಮಾಡಿದಾಗ ಈಗಿರ್ತಕ್ಕಂಥ ವ್ಯಕ್ತಿಗಳು, ಈಗಿರ್ತಕ್ಕಂಥ ಚಿಕ್ಕ ಮಕ್ಕಳು ಯಾರೂ ಇಲ್ಲ. ನೀವು ಒಂದು 100 ವರ್ಷದ ಸಂಘಟನೆಯನ್ನು ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕಾಗಲ್ವಾ? ಬೇರೆ ಏನು ಹೇಳ್ತಾ ಇದ್ದಾರೆ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲ ಬೇರೆಯವರೆಲ್ಲ ಮನಸ್ಸಿಗೆ ಬಂದಂಗೆ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದೀರಾ, ಅದೆಲ್ಲ ಬೇಕಾಗಿಲ್ಲ. ಚಿಕ್ಕ ಮಕ್ಕಳು ಈಗಿನ ಬಂದಿದ್ದಾವೆ, ಎಲ್ಲ ಚಿಕ್ಕ ಮಕ್ಕಳ ಕೈಯಲ್ಲಿ ಹೇಳಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ನೀವು. ಯಾಕಂದರೆ 100 ವರ್ಷದ ಸಂಘಟನೆ ಮಾಡ್ಕೊಂಬಂದು ಈಗ ಬಂದಿರತಕ್ಕಂಥ ಚಿಕ್ಕ ಮಕ್ಕಳ ಕೈಲೆಲ್ಲ ಹೇಳಿಸ್ಕೊಳ್ಳೋಕ್ಕೆ ಅಷ್ಟೊಂದು ನೀವು ಹಂಗಾರೆ ಚಿಕ್ಕ ಮಕ್ಕಳು ನೀವು ಹಂಗಾದ್ರೆ ಯಾಕೆ ಹೇಳಿಸ್ಕೋಬೇಕು? ಚಿಕ್ಕ ಮಕ್ಕಳ ಹತ್ರ ಮಾಡಿಸ್ಕೊಳ್ರಿ, ಏನು ಗಂಟು ಹೋಗುತ್ತೆ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಕಾನೂನುಬದ್ಧವಾಗಿ ಹೋರಾಟ ಮಾಡಿ. ಯಾರು ಬೇಡ ಅಂತಾರೆ? ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ ನಿಮಗೆ? ಮಾಡಿ. ಯಾರು ಎಲ್ಲರಿಗೂ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಒಬ್ಬರಿಗೆ ಮಾತ್ರ ಕಾನೂನು ಬರೆದಿಲ್ಲ, ಬರೀ ಒಬ್ಬರಿಗೆ ಮಾತ್ರ ಸಂವಿಧಾನ ಬರೆದಿಲ್ಲ. ಭಾರತ ದೇಶದಲ್ಲಿ ಯಾರ್ಯಾರು ಬದುಕ್ತಾ ಇದ್ದೀವಿ ನಾವು, ಪ್ರತಿಯೊಬ್ಬ ನಾಗರಿಕನಿಗೂ ಸಂವಿಧಾನ ಬರೆದಿದ್ದಾರೆ, ಕಾನೂನು ಬರೆದಿದ್ದಾರೆ. ಅದನ್ನು ಗೌರವಿಸಬೇಕು. ಆದರೆ ಕೆಲವರು ಗೌರವಿಸ್ತಿದ್ದಾರೆ, ಕೆಲವು ಭಾಳ ತುಂಬ ಅದ್ಭುತವಾಗಿ ಗೌರವಿಸ್ತಿದ್ದಾರೆ. ಆದರೆ ಇನ್ನೂ ಕೆಲವರು ನಾವು ಗೌರವಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರ ಕಡೆಗಿಂದ ತುಂಬ ಅವಮಾನ ಆಗ್ತಾಯಿದೆ. ಅದನ್ನು ಹೇಳೋಕ್ಕೆ ಹೋದರೆ ಇವ್ರಂಗ ಏನಾಗ ತಕದೆ ಅಂತ ಕುಣ್ಕೊಂಬಂದ್ಬಿಡ್ತಾರೆ. ಗೊತ್ತಾಯ್ತಾ? ನೀವು 100 ವರ್ಷದ ಒಂದು ಸಂಘಟನೆಯನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮಾಡಿಸ್ಕೊಂಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಮಸ್ಯೆ ಕ್ಲೋಸ್, ಯಾವುದೇ ಸಮಸ್ಯೆಗಳಿಲ್ಲ. ಈಗ ಇವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇರೋದೇನೋ ಬರೀ ಆರ್ ಎಸ್ ಎಸ್ ಮಾತ್ರ. ಯಾವ್ದಾರ ಒಂದು ಹುಡುಗಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಅದು ಕೂಡ ಕಣ್ಣಿಗೆ ಕಾಣಿಸುವುದಿಲ್ಲ. ಯಾವ್ದಾರ ಒಂದು ಹೆಣ್ಮಕ್ಳಿಗೆ ಎಣ್ಣೆ ಆದರೆ ಅದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಮುಗಿದೋಗ್ಬಿಟ್ಟತ್ರಿ. ಅವು ಯಾವಿಲ್ಲ, ಯಾವೂ ನಡೀತಾ ಇಲ್ಲ. ಡ್ರಗ್ಸು, ಗಾಂಜಾ ಇನ್ನೂ ಬೇಕಾದಷ್ಟವೆ. ಅವು ಎಲ್ಲ ಮುಗಿಸ್ಬಿಟ್ಟವ್ರಿ. ಇವಾಗಿರೋದು ಒಂದೇ ರೀ, ಆರ್ ಎಸ್ ಎಸ್ ಅಷ್ಟೇ. ಬೇರೆ ಏನಿಲ್ಲ ರೀ. ಯಾವ ಡ್ರಗ್ಸ್ ಇಲ್ಲ, ಯಾವ ಕಾಲೇಜ್ ಹತ್ರ ಹೋದರೆ ಯಾವ ಡ್ರಗ್ಸ್ ಸಿಗಲ್ಲ, ಗಾಂಜಾ ಸಿಗಲ್ಲ, ಎಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಇವಾಗಿರೋದೇನು ಆರ್ ಎಸ್ ಎಸ್. ಇದು ರಿಜಿಸ್ಟ್ರೇಷನ್ ಆಗಬೇಕಷ್ಟೇ. ಇದು ರಿಜಿಸ್ಟ್ರೇಷನ್ ಆಗಿಬಿಟ್ರೆ ಬಂದ್ಬಿಡ್ತವೆ, ಕೊಂಬು ಅಷ್ಟೇ. ಗೊತ್ತಾಯ್ತಾ? ಮಾಡಿ, ರಿಜಿಸ್ಟ್ರೇಷನ್ ಮಾಡಿ. ಮೊನ್ನೆ ಬಂದಿರತಕ್ಕಂಥ ಚಿಕ್ಕ ಮಕ್ಕಳ ಹತ್ರ ಹೇಳ್ಸ್ಕೊಳಕ್ಕೆ ಹೋಗಬೇಡಿ. ಅದರಿಂದ ಏನೂ ಪ್ರಯೋಜನ ಇಲ್ಲ, ನೀವೇನು ಕಳ್ಕೊಳ್ಳೋದಿಲ್ಲ. ಅದರಿಂದ ದಯವಿಟ್ಟು ಆರ್ ಎಸ್ ಎಸ್ನವರು ರಿಜಿಸ್ಟ್ರೇಷನ್ ಮಾಡಿ. ನಾನು ಆರ್ ಎಸ್ ಎಸ್ನವನಲ್ಲ, ನಾನೊಬ್ಬ ಕನ್ನಡಿಗ, ಭಾರತೀಯ, ಕರ್ನಾಟಕದವನು. ನಾನು ಆರ್ ಎಸ್ ಎಸ್ನವನಂತೂ ಖಂಡಿತ ಅಲ್ಲ. ನನಗೆ ಅದು ಬೇಕಾಗಿಲ್ಲ. ನನಗೇನು ಅದೇನು ಜೀವನ ಕೊಟ್ಟಿಲ್ಲ ನನಗೆ. ನಾನು ಅದನ್ನು ವಿರೋಧ ಮಾಡ್ಕೊಂತ ಬಂದಿರೋದು ಅವತ್ತಿನಿಂದ. ಎಷ್ಟೋ ಜನ ನಮ್ಮ ಹಿಂದೂ ಯುವಕರು ಸುತ್ತೋಗ್ಬಿಟ್ಟಿರೋದು ಅದರಲ್ಲಿ ಹೋಗಿ. ಅದರಿಂದ ನೀವು ದಯವಿಟ್ಟು ಆರ್ ಎಸ್ ಎಸ್ನವರು ಸಂಘನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಕಾನೂನುಬದ್ಧವಾಗಿ ಹೋರಾಟ ಮಾಡಿ, ಸಂವಿಧಾನದ ಪ್ರಕಾರ ಹೋರಾಟ ಮಾಡಿ. ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳ್ತಾರೆ, ಆದರೆ ಭಾರತ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಇಲ್ಲ. ಹೇಳ್ತಾರೆ, ಬಾಯಲ್ಲಿ ಹೇಳೋದಷ್ಟೇ, ಬಾಯಲ್ಲಿ ಎಲ್ಲರಿಗೂ ಒಂದೇ ಕಾನೂನು, ಎಲ್ಲರಿಗೂ ಒಂದೇ ಕಾನೂನು.
ಇದೀ ಭಯಂಕರ ಹಸಿ ಹಸಿ ಸುಳ್ಳು ಅಂದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು, ಎಲ್ಲರಿಗೂ ಒಂದೇ ಕಾನೂನು, ಇದರಂಥ ಹಸಿ ಹಸಿ ಸುಳ್ಳು ಬೇರೆ ಎಲ್ಲಿ ಇಲ್ಲ. ಆದರೂ ಕೂಡ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಒಂದೇ ಕಾನೂನು, ಎಲ್ಲರಿಗೂ ಒಂದೇ ನ್ಯಾಯ, ಎಲ್ಲರಿಗೂ ಒಂದೇ ಸಂವಿಧಾನ, ಎಲ್ಲರಿಗೂ ಒಂದೇ ದೇಶ, ಎಲ್ಲರಿಗೂ ಒಂದೇ ರಾಜ್ಯ, ಎಲ್ಲರಿಗೂ ಒಂದೇ ಭಾಷೆ, ಕನ್ನಡ, ಕರ್ನಾಟಕ, ಭಾರತ. ದಯವಿಟ್ಟು RSSನವರೇ, ರಾಷ್ಟ್ರೀಯ ಸ್ವಯಂ ಸೇವಕ ದಳದವರೇ, ಈ ಸಂಘನ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಬೇರೆ ಪಕ್ಕದ ರಾಜ್ಯದಲ್ಲ ಬಿಟ್ಬಿಟ್ಟು ಬೇಕಾಗಿಲ್ಲ, ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಒಳ್ಳೆಯ ರೀತಿಯಲ್ಲೇ ಕಾನೂನುಬದ್ಧವಾಗಿ ಹೋರಾಟ ಮಾಡಿ, ನಿಮ್ಮ ಹೋರಾಟಗಳನ್ನು ನಿಮ್ಮ ತೋರಿಸಿ ಜನಗಳಿಗೆ ತೋರಿಸಿ, ಸರ್ಕಾರಕ್ಕೂ ತೋರಿಸಿ, ನಾವು ಕರೆಕ್ಟಾಗಿದ್ದೀವಿ, ಕರೆಕ್ಟಾಗಿ ಹೋರಾಟ ಮಾಡ್ತಾಯಿದ್ದೀವಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಚಿಕ್ಕ ಮಕ್ಳಿಗೆ ಕಳಿ ಹೇಳ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮಾಡಿ ಅಂತ ಕೇಳ್ಕೊತಿದ್ದೀನಿ. ನಮಸ್ಕಾರ. ನಿನ್ನೆ ಬಂದವೆಲ್ಲ ಇನ್ನು ಹಾಲು ಕುಡಿದ್ರೆ ತುಟಿ ಒಣಗಿಲ್ಲ, ಅವೆಲ್ಲ ನಿಮ್ಮ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡ್ತವೆ. ನಿಮಗೆ ಅವಮಾನ ಆಗಲ್ವಾ? ನೀವು ಅವಮಾನ ಮಾಡಿಸ್ಕೋಬೇಕಂತ ಮಕ್ಳ ಕೈಲೆಲ್ಲ. ನಮಸ್ಕಾರ ಕಣ್ರಪ್ಪ, ನಿಮ್ಮಿಷ್ಟ, ಎಲ್ಲರಿಗೂ ಒಳ್ಳೆಯದಾಗಲಿ.